ಮಾಡ್ತೀನಿರು ನಿನ್ಗೆ. ನೀನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿನ್ ಕೆಲ್ಸ ನೀನು ನೋಡ್ಕೊ. ನೀನೇನು ಯೋಚನೆ ಮಾಡೋ ಅಗತ್ಯ ಇಲ್ಲ, ನಿನ್ ಕೆಲ್ಸ ನೀನ್ ನೋಡ್ಕೊ. ಅಲ್ಲ, ಈ ರೀತಿ ಮಾಡಿರೋದು ನೇರವಾಗಿ ಚುಚ್ಚದ ಹಾಗಿಲ್ವಾ? ಚುಚ್ಚಲಿ ಬಿಡು. ನೀನೆಷ್ಟು ನೋವು ಅನುಭವಿಸ್ತಾ ಇದೆಯಾ, ಅದು ಅವಳಿಗೂ ಅನುಭವ ಆಗೋದು ಬೇಡ್ವಾ? ಅಲ್ಲ, ಹಾಸ್ಪಿಟಲ್ ಏನಾದ್ರೂ ಫಾರಿನಲ್ಲಿ ಇದೆಯಾ? ಇಲ್ಲಿಗೆ ಬಂದು ಏನು ಎತ್ತು ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಟು ಫೋನ್ ಮಾಡ್ತಾಳೆ, ಸಾಲ್ದು ಅಂತ ಮೆಸೇಜ್ ಬೇರೆ ಮಾಡ್ತಾಳೆ. ಇದ್ರಲ್ಲೇ ಗೊತ್ತಾಗತ್ತೆ ನಿನ್ ಮೇಲೆ ಎಷ್ಟು ಅಕ್ಕರೆ ಇದೆ ಅಂತ. ನೋಡು ಪದ್ಮಿನಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪ್ರೀತಿ ಯಾವತ್ತು ಹೃದಯದಿಂದ ಬರಬೇಕು. ಕಾಟಾಚಾರಕ್ಕೆ ಈ ಥರ ವಿಚಾರಿಸೋದನ್ನ ಧಿಮಾಕು ಅಂತಾರೆ. ಈ ವಿಚಾರ ಏನಾದರೂ ನಿಮ್ಮ ಅಣ್ಣನ್ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಓಡೋಡಿ ಹಾಸ್ಪಿಟಲಿಗೆ ಬರ್ತಾ ಇದ್ರು. ನನ್ಗನ್ನಿಸ್ತಾ ಇದೆ ಆ ಸುರ್ಬಿ ನಿಮ್ಮ ಅಣ್ಣನ್ಗೆ ಬೇಕು ಅಂತಾನೆ ಈ ವಿಷಯ ಹೇಳಿಲ್ಲ ಅಂತ. ಪದ್ಮಿನಿ, ಯಾರಿಗೆ ಮರ್ಯಾದೆ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀನೇ ಯೋಚನೆ ಮಾಡು. ಸುಮ್ನೆ ಬಿಟ್ಟಿಯಾಗಿ ಬಿದ್ದಿದ್ದೀನಿ ಅಂತ ಹೇಗಂದ್ರೆ ಹಾಗೆ ಮಾತಾಡೋದಲ್ಲ. ಹೋಗ್ಲಿ ಬಿಡು, ನಡಿ ಹೋಗೋಣ. ಒಂದು ನಿಮಿಷ, ನಾನು ಇಲ್ಲೇ ಹೋಗಿ ಮೆಡಿಸಿನ್ ತಗೊಂಬರ್ತೀನಿ. ಅಲ್ಲಿವರೆಗೂ ನೀನು ರೆಸ್ಟ್ ಮಾಡ್ತಾ ಇರೋ. ಸರಿ. ನಿಮ್ಮನ್ನ ನಾನೆಲ್ಲೋ ನೋಡಿದ್ದೀನಿ. ನಿಮ್ಮ ಮುಖ ಮಾತ್ರ ನನಗೆ ತೀರಾ ಪರಿಚಯ ಇರೋ ಥರ ಅನಿಸ್ತಾ ಇದೆ. ಅದೇ ಆ ಡಾಕ್ಯುಮೆಂಟ್ರಿ ಮಾಡೋರಿದ್ರಲ್ಲ, ಅವ್ರನ್ನ ಯಾರೋ ಹೊಡೆದಾಕ್ಬಿಟ್ಟಿದಾರಂತೆ. ಇದಕ್ಕೂ ಮುಂಚೆ ನೀವು ನನ್ನನ್ನು ಎಲ್ಲಾದರೂ ಭೇಟಿ ಆಗಿದ್ರಾ? ಹಾ, ಹೋದ್ಸಲ ನನ್ನ ಮನೆಗೆ ಬಂದಾಗ ನೀವು ಭೇಟಿಯಾಗಿದ್ದೀರಲ್ವಾ? ಇಲ್ಲ, ಅದಕ್ಕೂ ಮುಂಚೆ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಿದೆ. ಪ್ರಪಂಚದಲ್ಲಿ ಒಬ್ರ ಹಾಗೆ 7 ಜನ ಇರ್ತಾರಂತೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಡಾಕ್ಯುಮೆಂಟ್ರಿ ತೆಗೆಯೋನು ಅಂದ್ರೆ ಯಾರು? ಅದೇ ಕಣೆ ಪದ್ದು. ಅಯ್ಯೋ, ಅವನ ಹೆಸರೇ ಜ್ಞಾಪಕ ಬರ್ತಿಲ್ವೇ ನನಗೆ. ನಮ್ಮ ಮನೆಗೆ ಅವಾಗವಾಗ ಬರ್ತಿದ್ರಲ್ವೇನೆ, ನಿನಗೂ ಪರಿಚಯ ಮಾಡಿಸ್ಕೊಟ್ಟಿದ್ದೆ ನಾನು. ನಿನಗೂ ಚೆನ್ನಾಗಿ ಗೊತ್ತವರು.
ಪದ್ಮಿನಿ, ಕೆಲವೊಂದು ಮೆಡಿಸಿನ್ಗಳು ಇಲ್ಲಿ ಇಲ್ವಂತೆ, ಹಾಸ್ಪಿಟಲ್ ಹೊರಗಡೆ ತಗೊಳ್ಳೋಣ. ಸರಿ. ಇರು. ಸೂರ್ಯ ಅವರೇ ಸರ್ ನಮಸ್ತೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಡ್ಯೂಟಿ ಮೇಲೆ ಬಂದಿದ್ದೀನಿ. ಹೇಳಿ ಸರ್, ಏನು ವಿಷಯ? ನಿಮ್ಮ ತಾಯಿ ಭಾಗ್ಯಮ್ಮನವರ ಸ್ವಲ್ಪ ಕರಿತೀರಾ? ಯಾಕೆ ಸರ್, ಏನು ಸಮಾಚಾರ? ಎಲ್ಲ ವಿವರವಾಗಿ ಹೇಳ್ತೀನಿ, ಸ್ವಲ್ಪ ಅವ್ರನ್ನ ಕರಿತೀರಾ? ಅಮ್ಮ ಅಮ್ಮ, ಬಂದೆ ಕಣೋ. ಏನಾದರೂ ಸಮಸ್ಯೆನಾ ಸರ್? ಗಾಬರಿ ಪಡುವಂಥದ್ದೇನಿಲ್ಲ, ನಿಮ್ಮ ತಾಯಿಯವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು ಅಷ್ಟೇ.